ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ ಪ್ರಿಯಾಂಕಾಗೆ ಯಾವ ಮಗು ಆಯಿತು ಅಂತ ಹೇಳಬೇಕು ಅಂದ್ಬಿಟ್ಟು. ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ಪ್ರಿಯಾಂಕಾಗೆ ಯಾವ ಮಗು ಆಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ತಂಗಿ ಅಂತೂ ತುಂಬಾ ಖುಷಿಯಾಗಿದ್ಲು, ಹಾಗೆಯೇ ತುಂಬ ವೆಯ್ಟ್ ಮಾಡ್ತಾಯಿದ್ಲು ಕೂಡ. ಬೆಳಗ್ಗೆಯಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಪೇಯ್ನ್ ಇಂಡ್ಯೂಸ್ ಮಾಡಿದ್ರೂ ಕೂಡ, ಎಷ್ಟೇ ವೆಯ್ಟ್ ಮಾಡಿದ್ರೂ ಕೂಡ, ವಾಕ್ ಮಾಡಿದ್ರೂ ಕೂಡ ಏನೂ ಒಂಚೂರು ಇಂಪ್ರೂವ್ಮೆಂಟ್ ಇರಲಿಲ್ಲ. ಸೊ ಒಂದು 3 to 5 ಹಾಗೆ ಪ್ರಿಯಾಂಕಾಗೆ ಸಿಸೇರಿಯನ್ ಮಾಡೋಣ ಅಂತ ಡಾಕ್ಟರ್ ಹೇಳಿದರು. ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ 3 to 5 ಅಷ್ಟೊತ್ತಿಗೆ ಅಂತ ಹೇಳಿದಾರಲ್ಲ ಅಂದ್ಬಿಟ್ಟು. ಫೈನಲಿ 4:30 ಹಾಗೆ ಪ್ರಿಯಾಂಕಾಗೆ OTಗೆ ಶಿಫ್ಟ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಬೆಳಗ್ಗೆಯಿಂದ ಕಾದಿದ್ದಕ್ಕೂ ಇವಾಗ ಇನ್ನೇನು ಒಂದು ಸ್ವಲ್ಪ ಅದರಲ್ಲಿ ನಮ್ಮ ಮನೆಗೆ ಪಾಪು ಬರ್ತಾಯಿದೆ. ಒಂಥರ ಖುಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ನಾನು, ನಮ್ಮಪ್ಪ ಹಾಗೆಯೇ ಮಂಜು ಅವ್ರು ಮಾತ್ರನೇ ಅವಳ ವಾರ್ಡ್ ಹತ್ರ ಇದ್ವಿ. ಸೊ ಪ್ರಿಯಾಂಕಾನ ಫೈನಲಿ ಆಪ್ರೇಷನ್ಗೆ ಅಂತ ಕರ್ಕೊಂಡು ಹೋಗೋವಾಗ ಪಪ್ಪನೂ ಕೂಡ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರು. ನನಗೂ ಕೂಡ ಗೊತ್ತಿಲ್ಲದಂತೆ ನಾನು ಎಮೋಷ್ನಲ್ ಆಗಿಬಿಟ್ಟೆ. ಏನೋ ಗೊತ್ತಿಲ್ಲ, ನಮ್ಮ ಪಪ್ಪ ಒಂದು ಸ್ವಲ್ಪ ಅಳೋದನ್ನು ನೋಡಿಬಿಟ್ಟು ನನಗೆ ಯಾಕೋ ಗೊತ್ತಿಲ್ಲ ತಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡಿದ್ದೆ ನಾನು ಅಷ್ಟು ಹೊತ್ತವರೆಗೂ. ಅದು ತುಂಬ ಜಾಸ್ತಿನೇ ಎಮೋಷ್ನಲ್ ಆಗಿಬಿಟ್ವಿ ನಾನು, ಮಂಜೋರು, ಆಮೇಲೆ ನಮ್ಮ ಪಪ್ಪ ಎಲ್ಲರೂ. ಸೊ ಈಗ ಫೈನಲಿ OT ಹತ್ರ ಕರ್ಕೊಂಡು ಬಂದಿದ್ದಾರೆ. ಅವಳಿಗೆ ವಿಶ್ ಮಾಡಿಬಿಟ್ಟು ಅವಳಿಗೆ ಆಪ್ರೇಷನ್ ಎಲ್ಲ ಚೆನ್ನಾಗಾಗಲಿ, ಒಳ್ಳೆ ಆರೋಗ್ಯವಂತ ಮಗು ಬರಲಿ ಅಂತ ಅಂದ್ಬಿಟ್ಟು ಇವಾಗ ಒಳಗಡೆ ಕಳಿಸ್ತಾ ಇದ್ದೀವಿ. ಇನ್ನೇನು ಒಂದು ½ an hour ಆಪ್ರೇಷನ್ ಆಗುತ್ತೆ, ಮಗುನೂ ಕೂಡ ನೋಡ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೆಳಗಡೆ ಏನು ವೆಯ್ಟ್ ಮಾಡ್ತಾಯಿದ್ರು ಅವ್ರನ್ನೆಲ್ಲರೂ ಕೂಡ OT ಹತ್ರ ಬರೋದಕ್ಕೆ ಹೇಳಿದ್ವಿ. ಫಸ್ಟೇ ಹೇಳಿದಾಗೆ OT ಹತ್ರ ಬರ್ಬೋದು, ಬಟ್ ಏನಂದರೆ ಜಾಸ್ತಿ ಮಾತಾಡೋ ಹಾಗಿರಲಿಲ್ಲ, ಸೈಲೆಂಟಾಗಿರಬೇಕಾಗಿತ್ತು. ನಮ್ಮ ಫ್ಯಾಮಿಲಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಿದ್ದರು. ಪ್ರಿಯಾಂಕಾ ಅವರ ಅತ್ತೆ ಮಾವ ಆಗಿರ್ಬೋದು, ಆಮೇಲೆ ನಮ್ಮಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ಆಮೇಲೆ ಜೀವನ್ ಅವರು, ಮಂಜು ಅವರು ಎಲ್ಲರೂ ಇದ್ವಿ ಇಲ್ಲಿ OT ಹತ್ರ. ಸೊ ಪ್ರಿಯಾಂಕಾಗೆ ಏನೂ ತೊಂದರೆ ಇಲ್ಲದಂತೆ ಆರಾಮಾಗಿ ಡೆಲಿವರಿ ಆಗಲಿ ಅಂತಲೇ ನಾವು ಕೂಡ ದೇವರಲ್ಲಿ ಬೇಡ್ಕೋತಾ ಇದ್ವಿ. ಸೊ ತುಂಬ ಒಂಥರ ಟೆನ್ಷನ್ ಇತ್ತು, ಯಾವ ಮಗು ಆಗುತ್ತೋ ಏನೋ ಲಾಸ್ಟ್ ಮೂಮೆಂಟಲ್ಲಿ ಅಂತ ಅಂದ್ಬಿಟ್ಟು. ಸೊ ಏನೇ ಆಗಿರಲಿ ಅಲ್ವಾ, ಹೆಣ್ಮಗು ಆಗುತ್ತೆ ಅಥವಾ ಗಂಡು ಮಗು ಆಗುತ್ತೆ ಅನ್ನೋದಕ್ಕಿಂತ ಹೆಲ್ತಿಯಾಗಿ ಮಗು ಬರಬೇಕು ಅನ್ನೋದೇ ಒಂದು ಆಸೆ ಜಾಸ್ತಿ ಅಂತ ಹೇಳ್ಬೋದು. ಸೊ ನಮಗೂ ಕೂಡ ಹಾಗೇ ಇತ್ತು, ಇನ್ನು ಯಾವಾಗ ನೋಡ್ತೀವಿ, ಇನ್ನು ಎಷ್ಟು ನಿಮಿಷಕ್ಕೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ 4:45 ಆಗಿತ್ತು. 4:45 ಆಗ್ತಾಯಿದ್ದಂಗೆ ನಮಗೆ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಯಿತು. ಯಾಕೆಂದರೆ ಟೈಮ್ ಮುಂದೆ ಹೋಗ್ತಾ ಇದೆ, ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಆಮೇಲೆ ಡಾಕ್ಟರ್ ಯಾರೂ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಂತೆ. ಆಮೇಲೆ 4:45 ಹಾಗೆ ಆಪ್ರೇಷನ್ ಪ್ರಿಯಾಂಕಾಗೆ ಸ್ಟಾರ್ಟ್ ಆಗಿದ್ದು. ನಮಗೆ ಏನೋ ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಂಥರ ಟೆನ್ಷನ್, ಭಯ, ಖುಷಿ ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಒಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಹೊಟ್ಟೆ ಯಾಕೋ ಒಂದು ಕಡೆ ಪೇಯ್ನ್ ಆದಂಗೆ ಆಗ್ತಾಯಿತ್ತು, ಅಂದರೆ ಏನೋ ಹೊಟ್ಟೆ ಗಟ್ಟಿ ಆದಂಗೆ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಕೂಡ ಹಂಗೆ ಅಲ್ಲೇ ವಾಕ್ ಮಾಡಿಕೊಂಡು ಇದ್ದೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ವೆಯ್ಟ್ ಮಾಡ್ತಾಯಿದ್ದೀವಿ ಡೋರ್ ಹತ್ರನೇ, ಯಾವ ಮಗು ಆಗುತ್ತೋ ಏನೋ, ಪ್ರಿಯಾಂಕಾ ಚೆನ್ನಾಗಿರಲಿ ಅಂತೆಲ್ಲ ಅಂದ್ಕೊಂಡು. ಸೊ ಮಗು ವಾಯ್ಸ್ ಕೇಳೋದಕ್ಕೆ ಕಾಯ್ತಾಯಿದ್ವಿ ಅಂತ ಹೇಳ್ಬೋದು ನಾವು. ಸೊ ಪ್ರಿಯಾಂಕಾನ ಒಳಗಡೆ ಕರ್ಕೊಂಡು ಹೋಗಿದ್ದು ಅವರು 4:35 ಹಾಗೆ, ಬಟ್ ಆಪ್ರೇಷನ್ ಸ್ಟಾರ್ಟ್ ಆಗಿದ್ದು ಬಂದುಬಿಟ್ಟು 4:45 ಹಾಗೆ ಅಂತ ಹೇಳಿದ್ರು. 4:45 ಇಂದ ಯಾಕೆ ಅಂತ ಅಂದರೆ ಒಬ್ಬರು ಡಾಕ್ಟರ್ ಯಾರೋ ಬರಬೇಕಾಗಿತ್ತು ಅಂತ ಲೇಟ್ ಆಯಿತು ಅಂದ್ಬಿಟ್ಟು 4:45 ಇಂದ ಸ್ಟಾರ್ಟ್ ಆಯಿತು. ಬಟ್ ನಮಗೆ ಪುರೋಹಿತರು ಹೇಳಿದ್ದು 5 o'clock ಅಷ್ಟೊತ್ತಿಗೆ ಮಗು ಆಗಬೇಕು ಅಂತ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಆವಾಗ ಹೋಗ್ಬಿಟ್ಟು ಟೈಮ್ ಚೆಕ್ ಮಾಡೋದು, ಇನ್ನೂ ಎಷ್ಟೊತ್ತಾಗುತ್ತೆ, ಇನ್ನೂ ಏನು ಅಂತೆಲ್ಲ ಕೇಳ್ತಾ ಇದ್ವಿ. ಸೊ ಹಾಗೆಯೇ ನಾವಲ್ಲಿ ಡೋರ್ ಹತ್ರನೇ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಒಳಗಡೆ ಇನ್ನೊಂದು ಡೋರ್ ಇದೆ. ಸೊ ನಾವೇನೋ ಅಂತ ಇನ್ಕಿ ಎಲ್ಲ ನೋಡಿಬಿಟ್ಟು ಇದು ಮಾಡಬೇಕು ಅನ್ನೋ ಥರ ಇಲ್ಲ, ಬಟ್ ಅಲ್ಲಿ ಏನಾದರೂ ಇದು ಮಾಡ್ತಿರ್ತಾರಲ್ಲ, ಅದು ನಮಗೊಂದು ಸ್ವಲ್ಪನಾದರೂ ಏನೋ ವಾಯ್ಸ್ ಕೇಳಿಸುತ್ತೆ, ಮಗು ವಾಯ್ಸ್ ಬೇಗ ನಮಗೆ ಗೊತ್ತಾಗುತ್ತೆ ಅನ್ನೋದೊಂದು ಖುಷಿಗೋಸ್ಕರ ನಾವು ಅಲ್ಲಿ ಬಾಗ್ಲ ಹತ್ರನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನಿಜ ತುಂಬ ಒಂಥರ ಜಾಸ್ತಿ ವೆಯ್ಟ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಯಾವ ಮಗು ಆಗುತ್ತೋ ಏನಪ್ಪ, ಹೆಣ್ಮಗು ಆಗ್ಬಿಟ್ರಂತೂ ಫುಲ್ ಖುಷಿ ಅಂತ ಅಂದ್ಬಿಟ್ಟು ಹೀಗೆ ಮಾತಾಡ್ತಾಯಿದ್ವಿ. ಸೊ
ಫೈನಲಿ ಯಾವ ಮಗು ಆಗುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ತುಂಬ ಖುಷಿ ಇದೆ. ತುಂಬ ಜನ ಕೂಡ ವಿಶ್ ಮಾಡ್ತಾಯಿದ್ರಿ ಗಂಡು ಮಗುನೇ ಆಗಬೇಕು ಹೆಣ್ಮಗುನೇ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಯಾವ ಮಗು ಆಯಿತು ಪ್ರಿಯಾಂಕಂಗೆ ಅಂತ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಸೊ ಫೈನಲಿ ಮಗುದು ವಾಯ್ಸ್ ಕೇಳಿಸ್ತು, ತುಂಬ ಖುಷಿ ಆಯಿತು. ಸೊ ಫೈನಲಿ ಏನೋ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಬಟ್ ಏನಲ್ಲ, ಅಲ್ಲಿ ಒಳಗಡೆ ಅವರು ಇನ್ನೊಂದು ರೂಮ್ ಥರ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಗುನೆಲ್ಲ ನೀಟಾಗಿ ಅಂದರೆ ಒರೆಸಿ ಎಲ್ಲ ಕರ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೂಡ ಅಲ್ಲೇ ಡೋರ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಮಂಜೋರಂತೂ ಪಾಪ ನನಗೆ ಪ್ರಿಯಾಂಕಾ ನೋಡಬೇಕು, ಮಗುನ ನೋಡೋದಕ್ಕಿಂತ ಹೆಚ್ಚಾಗಿ ಪಾಪ ಅವಳಷ್ಟು ಪೇಯ್ನ್ ತೊಗೊಂಡಿರ್ತಾಳೆ ಅಂತೆಲ್ಲ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಮಗೆ ನಿಜವಾಗ್ಲೂ ಅವ್ರು ನನ್ನ ತಂಗಿ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ, ಅದನ್ನ ನೋಡಿ ತುಂಬ ಖುಷಿಯಾಯಿತು. ಅವರು ಬೆಳಗ್ಗೆಯಿಂದನೂ ಫುಲ್ ಟೆನ್ಷನಲ್ಲೇ ಇದ್ದರು ಮಂಜು ಅವರು. ಫೈನಲಿ ಅವ್ರಿಗೂ ಕೂಡ ಒಂಥರ ಖುಷಿ ಆದ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನೇನು ಒಂದು 5-10 ನಿಮಿಷದಲ್ಲಿ ನಮಗೆ ಮಗುನ ಕೂಡ ತೊಗೊಂಡು ಬಂದು ತೋರಿಸ್ತಾರೆ. ಸೊ ಮಗು ಯಾವ ರೀತಿ ಇರುತ್ತೋ, ಪ್ರಿಯಾಂಕಾ ಥರ ಇರುತ್ತೋ ಮಂಜೋರ ಥರ ಇರುತ್ತೋ ಅಂತ ಅಂದ್ಬಿಟ್ಟು ನಮಗೊಂಥರ ಏನೋ ಕ್ಯೂರಿಯಾಸಿಟಿ ಫ್ರೆಂಡ್ಸ್. ಆವತ್ತಿನ ದಿನ ಅಂತೂ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ವಿ ನಾವೆಲ್ಲರೂ ಕೂಡ. ನಾನು, ನಮ್ಮಮ್ಮ, ನಮ್ಮಪ್ಪ, ನನ್ನ ಮಗ ಎಲ್ಲರೂ ಹೋಗಿ ಡೋರ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನನಗೆ ಡೆಲಿವರಿ ಆದಾಗ ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತ್ಕೊಂಡು ನನಗೋಸ್ಕರ ಕಾಯ್ತಾಯಿದ್ರು, ಮಗುಗೋಸ್ಕರ ಕಾಯ್ತಾಯಿದ್ರು. ಸೊ ಇವತ್ತು ನಾವು ಎಲ್ಲರೂ ನಿಂತ್ಕೊಂಡು ಪ್ರಿಯಾಂಕನ್ ಬೇಬಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಈಗ ಫೈನಲಿ ಮಗು ಆಗಿದೆ ಅಲ್ಲ, ತೊಟ್ಲನ್ನ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಮಗುನ ತೊಗೊಂಡು ಬಂದು ತೋರಿಸೋದಕ್ಕೆ. ಸೊ ನಾವಲ್ಲಿ ಡೋರ್ ಹತ್ರನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲ, ನಾನು ಅಂದ್ಕೊಂಡೆ ಒಳಗಡೆಯಿಂದ ಮಗುನ ಒಂದು ತೊಟ್ಲಲ್ಲಿ ಹಾಕೊಂಡು ತೊಗೊಂಬರ್ತಾರೆ ಅಂತ. ಆಮೇಲೆ ನೋಡಿದ್ರೆ ಡಾಕ್ಟರೇನೇ ತೊಗೊಂಡು ಬಂದು ತೊಟ್ಲಲ್ಲಿ ಮಲಗಿಸಿದ್ರು. ಸೊ ನಾನು ಎಲ್ಲರಿಗಿಂತ ಮುಂಚೆನೇ ಆ್ಯಕ್ಚುಲಾಗಿ ಅಲ್ಲಿ ಮಗುನ ತೊಗೊಂಬಂದು ತೊಟ್ಲಲ್ಲಿ ಮಲಗಿಸಿದ್ನ ನೀಟಾಗಿ ನೋಡಿದೆ. ಅದೇನೋ ಒಂಥರ ಖುಷಿಯಾಗೋಯ್ತು ನನಗೆ. ಅಂದರೆ ಏನು ಗೊತ್ತಾ, ಆ ಫಸ್ಟು ಒಂದು ಮಗುನ ನೋಡೋ ಒಂದು ಫೀಲ್ ಇರುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವಾಗ ನನ್ನ ಸಿಸ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ. ನಾವು ಬೆಳಗ್ಗೆನೇ ಬಂದು ನಾರ್ಮಲ್ ಟ್ರೈ ಮಾಡಿದ್ವಿ. ಸೊ ಫೈನಲಿ ಸಿ ಸೆಕ್ಷನ್ ಹೇಳಿದ್ರು. ಸೊ ಸಿ ಸೆಕ್ಷನ್ ಮಾಡಿಸಿದ್ರು ಅಂತೆಲ್ಲ ಹೇಳ್ತಾ ಇದ್ದೆ. ಹೀಗೆ ಮಾತಾಡಿಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿದ್ದು ನಾವು. ಆಮೇಲೆ ನೋಡಿದ್ರೆ ಡಾಕ್ಟರ್ ಮಗುನ ಎತ್ಕೊಂಡು ಬಂದರು. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೆ ಮಗುನ ತೊಗೊಂಡು ಬರ್ತಾ ಇದ್ದಾರೆ ಇವಾಗ ಅಂತ ಅಂದ್ಬಿಟ್ಟು. ಸೊ ಅವಾಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದುಬಿಟ್ಟು ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ನೋಡ್ಬೋದು ಇವಾಗ ಮಗುನ ಕರ್ಕೊಂಡು ಬರ್ತಾರೆ ಡಾಕ್ಟರು. ಏನು ಬೇಬಿ ಗಂಡು ನೋಡ್ದ ಸೊ ಪ್ರಿಯಾಂಕಾಗೆ ಗಂಡು ಮಗು ಆಯಿತು. ನಾವು ಹೆಣ್ಮಗು ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಬಟ್ ಫೈನಲಿ ಗಂಡು ಮಗು ಆಯಿತು. ಯಾವುದೋ ಒಂದು ಮಗು ಆರೋಗ್ಯವಾಗಿ ತುಂಬಾ ಚೆನ್ನಾಗಿದೆ, ಮಗುನೂ ಕೂಡ ಹೆಲ್ತಿಯಾಗಿ ಇದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮಗು ಮೇಲೆ ಕೂಡ ಇನ್ಮೇಲೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ ಯಾವ ಮಗು ಆಗಿದೆ ಅಂತ ಕೇಳ್ತಾಯಿದ್ರಿ. ಸೊ ಫೈನಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಮಗು ಆಯಿತು ಪ್ರಿಯಾಂಕಾಗೆ ಅಂತ. ಸೊ ಗಂಡು ಮಗು ಆಗಿದೆ. ಅಮ್ಮ ಮಗು ಇಬ್ಬರು ಕೂಡ ಆರಾಮಾಗಿ ಚೆನ್ನಾಗೇ ಇದ್ದಾರೆ. ಸಿ ಸೆಕ್ಷನ್ ಅಂತ ಅಂದ್ಬಿಟ್ಟು ನಮಗೆ
ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ನಾರ್ಮಲ್ ಅಂತಲೇ ಬಂದಿದ್ದು. ಬಟ್ ನೋಡಿದ್ರೆ ಫೈನಲಿ ಸೆಕ್ಷನ್ ಆಯಿತು. ಏನೇ ಆಗಿರಲಿ ಅಲ್ಲ, ಮಗು ಮತ್ತು ಅಮ್ಮ ಇಬ್ಬರು ಚೆನ್ನಾಗಿರೋದು ಅಷ್ಟೇ ಮುಖ್ಯ. ಇಬ್ಬರು ಕೂಡ ಹೆಲ್ತಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಸೊ ಫೈನಲಿ ಮಗುನ ತೋರಿಸ್ಬಿಟ್ಟು ಆಮೇಲೆ NICUಗೆ ಕರ್ಕೊಂಡು ಹೋದರು. ಡಾಕ್ಟರ್ ಹೇಳಿದ್ದೇನು ಅಂತ ಅಂದರೆ, ಹುಟ್ಟಿದ ಮಕ್ಕಳು ಸಡನ್ನಾಗಿ ಒಂದು ಆಕ್ಸಿಜನ್ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಸೊ NICUನಲ್ಲಿ 2 hours ಅಬ್ಸರ್ವೇಷನ್ಗೆ ಅಂತ ಇರ್ತೀವಿ. ಅದಾದಮೇಲೆ ನಾವು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಮಗುನ ಅಂತ ಹೇಳಿದ್ರು. ನಾವು ಕೂಡ ಅಲ್ಲೇ 1-2 ನಿಮಿಷ ನಿಂತ್ಕೊಂಡು ಮಗುನ ನೋಡಿದ್ವಿ. ಆಮೇಲೆ ಅವರು ಡೈರೆಕ್ಟಾಗಿ NICUಗೆ ಕರ್ಕೊಂಡು ಹೋಗ್ಬಿಟ್ರು. ಸೊ ನಮ್ಮ ಮನೆಯಲ್ಲಿ ದೊಡ್ಡವರು ಮಗುನ ತೋರಿಸೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಮಗು ಫೋಟೋನೆಲ್ಲ ಬ್ಲರ್ ಮಾಡಿದ್ದೀನಿ. ಸೊ ನಾವು ಯಾವಾಗ ಫೇಸ್ ರಿವೀಲ್ ಮಾಡ್ತೀವಿ ಅಲ್ಲ, ಆಗೆಲ್ಲ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. NICUಗ ಸೊ ಪ್ರಿಯಾಂಕಾಗೆ ಹೆಣ್ಮಗು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಗಂಡ್ಮಗು ಆಯಿತು. ಬಟ್ ಯಾವುದೋ ಒಂದು ಮಗು ಆರೋಗ್ಯವಾಗಿ ಚೆನ್ನಾಗಿದೆಯಲ್ಲ, ನಮ್ಗೆ ಅಷ್ಟೇ ಖುಷಿ ಆಯಿತು. ಗಂಡ್ಮಗು ಆದ್ರೇನು ಹೆಣ್ಮಗು ಆದ್ರೇನು ಅದು ನಮ್ಮ ಮನೆಗೆ ಬರುತ್ತೆ, ನಮ್ಮ ಜೊತೆಲೇ ಇರುತ್ತೆ, ನಮ್ಮ ಜೊತೆಲೇ ಬೆಳೆಯುತ್ತೆ. ಸೊ ಅದೇನೋ ಒಂಥರ ಖುಷಿ ಅಂತ ಹೇಳ್ಬೋದು. ಸೊ ಪ್ರಿಯಾಂಕನ ಕೂಡ ಇವಾಗ ಆಪರೇಷನ್ ಎಲ್ಲ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಟೈಮ್ ಆಗಲೇ 5:15 ಆಗಿತ್ತು ಪ್ರಿಯಾಂಕನ ವಾರ್ಡಿಗೆ ಶಿಫ್ಟ್ ಮಾಡುವಾಗ. ನಾವು ತುಂಬ ಖುಷಿಯಾಗಿದ್ದೀವಿ. ಬೇಬಿ ಬಾಯ್ ಯಾವುದೋ ಬಿಡು ರಾಣಿ, ನೆಕ್ಸ್ಟ್ ಗರ್ಲ್ ಟ್ರೈ ಮಾಡುವಂತೆ. ಅವಳಿಗೆ ಹೆಣ್ಮಗು ಆಗಬೇಕು ಅಂತ ಆಸೆ ಇತ್ತು. ಅದೊಂದು ಆಗಲಿ ಬಿಡೆ. ಇನ್ನೊಂದು ಕೆಳಗಡೆ ಅವರ ಕೆಳಗಡೆ. ಸೊ ನಾನಂತೂ ಅಫಿಷಿಯಲಿ ದೊಡ್ಡಮ್ಮ ಆಗಿದ್ದೀನಿ. ನನ್ನನ್ನು ಯಾರು ಇಲ್ಲಿವರೆಗೂ ದೊಡ್ಡಮ್ಮ ಅಂತ ಕರೆದೇ ಇಲ್ಲ. ಸೊ ಇನ್ಮೇಲಿಂದ ದೊಡ್ಡಮ್ಮ ಅಂತ ಕರೆಯೋದಕ್ಕೆ ಒಂದು ಮಗು ಇದೆ. ಸೊ ಅದೊಂಥರ ಖುಷಿ ಅಂತ ಹೇಳ್ಬೋದು. ನಾನೇನು ಹೇಳಿದೆ? ನೀನ್ ಬಿಡು, ಖರ್ಚು ಮಾಡಿಸಲ್ಲ. ನಿನಗೆ ಖುಷಿನಾ? ನನಗೆ ಯಾವ್ದಾದ್ರು ಅದೇ ಮುಖ್ಯವಾಗಿ ಬೇಕಾಗಿರೋದು ಅದೇ. ನಾನು ಇವ್ರು ಹೇಳ್ತಾನೆ ಇಲ್ಲ, ಮಗ ಎತ್ಕೊಂಡ್ಬಿಟ್ಟೈತೆ, ನಂಗೆ ಬಾಯಾಗಲ್ಲ ಹೇಳ್ತಾ ಇಲ್ಲ. ನೋವಿದೆಯಾ? ಏನು ಅನ್ಸ್ತಿಲ್ಲ ಸಂತಿ. ಇವಾಗ ಏನು ಗೊತ್ತಾಗಲ್ಲ. ಇಲ್ಲ ನೈಟ್ ಒಂದ್ಸಲಿ ಎದ್ದು ಕೂರಿಸ್ತಾರಂತೆ. ನಂಗೆ ಏನು ಹೇಳಿಲ್ಲ ಅಂತ ಪಾಪ ನೋಡ್ದ ಹೆಂಗವನೇ? ಸುಮ್ಮನೆ ನೋಡ್ದೆ. ನಾನು ನೋಡಿದೆ. ಇವರೆಲ್ಲ ನೋಡ್ಬೇಕಿತ್ತಕ್ಕ, ಎಕ್ಸೈಟ್ಮೆಂಟು. ಅಕ್ಕ ಇಲ್ಲಿ ನೋಡಿ ಎಕ್ಸೈಟ್ಮೆಂಟ್ ಹೆಂಗಿತ್ತು ಗೊತ್ತಾ? ಜಂಕ್ ಅಂತ ಎಗ್ರಿಕೊಂಡು ಬಂದಿದ್ದು, ಯಾಪಪ್ಪು ಅಂತ. ಅಲ್ಲ ಫಸ್ಟ್ ಏನೇ ಗಂಡು ಅಂತ ನಾನು ಹೇಳಿದ್ದೆ ಕಣ. ಏನು ಹೇಳೋದು ಅಷ್ಟೇ. ಆಂಟಿ ಎಲ್ಲ ಕೆಳಗಡೆ ಇದ್ದಾರೆ. ಅಲ್ಲ ಅಲ್ಲಿ ಪಪ್ಪ ನಾವು ಎಲ್ಲ ಅಂಜಣ್ಣನೇ ಹುಟ್ಟು ಬಂದಿದ್ದು ಅಂತ ಅಂದ್ವಾ. ಅವರು ಒಂಥರ ಖುಷಿ ಥರ ಅವ್ರಿಗೆ. ಅವ್ಳಿಗೆ ಆ್ಯಕ್ಚುಲಾಗಿ ನಾಡಿದ್ದೇ ಕೊಟ್ಟಿದ್ದು ಡೇಟು, ಕರೆಕ್ಟ್ ನಾಡಿದ್ದು. ಆದರೆ ದಿನ ಚೆನ್ನಾಗಿಲ್ಲ ಅಂದರೆ 7th EDD ಡೇಟ್ ಕೊಟ್ಟಿದ್ದು. ಡಾಕ್ಟರ್ 6th ಮಾಡೋಣ ಅಂದಿದ್ದು. ಬಟ್ ಅದು ದಿನ ಚೆನ್ನಾಗಿಲ್ಲ ಅಂದರೆ. ಸೊ ಪ್ರಿಯಾಂಕಾ ಇಲ್ಲಿ ಮಗು ಎಷ್ಟು ಗಂಟೆಗೆ ಹುಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ. ಸೊ ಅಲ್ಲೇ ಆಪ್ರೇಷನ್ ಥಿಯೇಟ್ರಲ್ಲೇ ಒಂದು ಕ್ಲಾಕ್ ಹಾಕಿರ್ತಾರೆ ಅಲ್ವಾ, ಅಲ್ಲಿ ಅವಳು ಟೈಮಿಂಗ್ ನೋಡ್ಕೊಂಡ್ಲಂತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ಲು ಇವಾಗ. ಅಪ್ಪ ನೋಡಿದೆ, ನೀನು ನೋಡ್ಲಿಲ್ವಲ್ಲ. ನಾನು ಇನ್ನು ಯಾವಾಗ ಹೋಗ್ತೀನೋ ಏನೋ ಒಟ್ಟಿನಲ್ಲಿ ನಾನು ಕಲರಲ್ಲೇ ಹಾಕ್ಬಿಟ್ಟಿತ್ತು. ಬ್ಯಾಂಕ್ಗೆ ಬಂದಿತ್ತಾ? ಏನು ಖುಷಿ ಆಯ್ತಾ? ಖುಷಿ ಆಯ್ತಾ? ಇರು ಡಾಕ್ಟರ್ ಜೆರಾಕ್ಸ್. ಖುಷಿನಾ? ಮೊಮ್ಮಗ ನಿನ್ ಮಗ ಬಂದ. ಒಬ್ರು ಎಲ್ಲ ಓಡು, ನೆಕ್ಸ್ಟ್ ನೀವು ಎಲ್ಡವೆ ಮಾಡ.
ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಬಂದು ಮಾತಾಡಿಸ್ಕೊಂಡು ಹೋದರು ಪ್ರಿಯಾಂಕನ. ಇವಾಗ ಅನಸ್ತೇಶಿಯಾ ಪವರ್ ಹಿಡಿತಾ ಇದ್ದಂಗೆ ಅವಳಿಗೊಂದು ಸ್ವಲ್ಪ ಪೇಯ್ನ್ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ನನಗೆ ತುಂಬ ನೋವ್ತಾ ಇದೆ ಅಂತ ಹೇಳ್ತಿದ್ಲು. ಆಮೇಲೆ ಡಾಕ್ಟರ್ಸ್ನು ಕೂಡ ಅಷ್ಟೇ, ಅದು ಅನಸ್ತೇಶಿಯಾ ಪವರ್ ಇಳಿಯುವಾಗ ಸ್ವಲ್ಪ ಜುಮ್ ಅಂತ ಅನಿಸ್ತಾ ಇರುತ್ತೆ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ವಾಕ್ ಮಾಡಿದಾಗ ಅದೆಲ್ಲ ಚೆನ್ನಾಗಿ ಆಗ್ಬಿಡುತ್ತೆ, ಕ್ಯೂರ್ ಆಗಿಬಿಡುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅವರು ಕೂಡ ಬಂದು ಧೈರ್ಯ ಹೇಳ್ತಾಯಿದ್ರು. ನಮಗೆ ಒಂದು ಬೇಜಾರೇನು ಅಂತ ಅಂದರೆ ಪಾಪುನ 2 hours NICUನಲ್ಲಿ ಇಡ್ತೀವಿ ಅಂತ ಹೇಳಿದವರು, ಆಮೇಲೆ ನೋಡಿದ್ರೆ 6 hours ಅಂತ ಅಂದ್ಬಿಟ್ರು. ನಾವಂತೂ ಇನ್ನೂ ಯಾವಾಗಪ್ಪ ಮಗುನ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಟೈಮ್ ನೋಡ್ತಾ ಇದ್ದಂಗೆ ಅವರು 10 o'clock ಅಂತ ಹೇಳಿದ್ರು. ಆಮೇಲೆ ಫೈನಲಿ 11:30 ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದಕ್ಕಾಗಲ್ಲ, ಹುಟ್ಟಿದ ಮಗುನ ತಗೊಂಡು ಹೋಗಿ ಯಾಕಪ್ಪ NICUನಲ್ಲಿ ಇಟ್ಟರು ಅಂತ ಅಂದ್ಬಿಟ್ಟು ಒಂಥರ ತಲೆನೋವಾದರೆ, ನೋಡ್ತಾ ಟೈಮ್ ಕೂಡ ಇವರು ಜಾಸ್ತಿನೇ ಹೇಳ್ತಿದ್ರು. 10 ಗಂಟೆ ಆಯಿತು, ಆಮೇಲೆ 11:30 ಆಯಿತು. ಫಸ್ಟ್ 2 hour ಅಂತ ಹೇಳಿದವರು, ಆಮೇಲೆ 10 ಗಂಟೆ, ಆಮೇಲೆ 11:30 ಅಂತ ಹೇಳಿದ್ರು. ಆಮೇಲೆ ಮಂಜೋರು ಕೂಡ 11:30ವರೆಗೂ ವೆಯ್ಟ್ ಮಾಡಿಬಿಟ್ಟು ನಾನು ಮಂಜೋರು ಹೋಗ್ಬಿಟ್ಟು ಮಗುನ ತೊಗೊಂಡು ಬಂದ್ವಿ. ಸೊ ಫೈನಲಿ ಇವಾಗ ಪ್ರಿಯಾಂಕನ್ಗೆ ಕೂಡ ಮಗು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ಅವಳು ಆಪ್ರೇಷನ್ ಥಿಯೇಟ್ರಲ್ಲಿ ಜಸ್ಟ್ 2 seconds ಅಷ್ಟೇ ಅಂತೆ ಮಗುನ ನೋಡಿದ್ದು. ಹುಟ್ಟಿದ ಮಗುನಿಗೆ ಕರ್ಕೊಂಬಂದು ತೋರಿಸ್ಬಿಟ್ಟು ಪ್ರಿಯಾಂಕಂಗೆ ಮುತ್ತು ಕೊಡು ಅಂತ ಹೇಳಿದ್ರಂತೆ. ಸೊ ಅಷ್ಟೇ, ಅವಳು ಮುತ್ತು ಕೊಟ್ಟಿದ್ದಾದಮೇಲೆ ಡೈರೆಕ್ಟಾಗಿ ನಮಗೆ ತೊಗೊಂಬಂದು ತೋರಿಸಿದ್ರು. ಅದಾದಮೇಲೆ NICUಗೆ ಕರ್ಕೊಂಡು ಹೊಟ್ಟೋದ್ರು. ಸೊ ಅವಳು ಅಷ್ಟು ಕ್ಲಿಯರಾಗಿ ನೋಡಿರಲಿಲ್ಲ ಮಗುನ ಅಂತ ಹೇಳ್ತಿದ್ಲು ಅಂದ್ಬಿಟ್ಟು ಅವಳಿಗೆ ಮಂಜೋರು ಎತ್ಕೊಂಡು ಮಗುನ ತೋರಿಸ್ತಾ ಇದ್ದಾರೆ. ಸೊ ನಾನು ನಮ್ಮ ಮಮ್ಮಿ ಇಬ್ಬರು ಕೂಡ ನೈಟ್ ಹಾಸ್ಪಿಟಲಲ್ಲಿ ಇದ್ವಿ. ನಮ್ಮಮ್ಮ ಒಬ್ಬರೇ ಇರೋದಕ್ಕಾಗಲ್ಲ, ಮತ್ತು ಅವ್ರಿಗೂ ಕೂಡ ಪ್ರಿಯಾಂಕನೂ ನೋಡ್ಕೋಬೇಕು, ಆಮೇಲೆ ಮಗುನೂ ನೋಡ್ಕೋಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮತ್ತು ಮಮ್ಮಿ ಇಬ್ಬರು ಕೂಡ ಹಾಸ್ಪಿಟಲಲ್ಲಿ ಇದ್ದು ಪ್ರಿಯಾಂಕನ ನೋಡ್ಕೊಂಡ್ವಿ, ಆಮೇಲೆ ಮಗುನ ಕೂಡ ನೋಡ್ಕೊಂಡ್ವಿ. ಇದೊಂದು ಫಸ್ಟ್ ಕ್ರೈಯಿಂದ ತೊಗೊಂಡು ಬಂದ್ವಿ ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ. ಯಾಕೆಂತ ಅಂದರೆ ಇದೊಂದು ಮಿಸ್ ಮಾಡ್ಕೊಂಡಿದ್ವಿ ನಾವು, ಅಲ್ಲೇ ಮುಂಚೆನೇ ತೊಗೊಂಬಿಡ್ಬೋದಾಗಿತ್ತು. ಬಟ್ ಏನಂತ ಅಂದರೆ ಮುಂಚೆನೇ ಎಲ್ಲ ತೊಗೋಬಾರ್ದು ಅಂತ ಬೇರೆ ಮನೆಯಲ್ಲಿ ಹೇಳೋರಲ್ವ. ಹಾಗಾಗಿ ಸರಿ ಬಿಡು, ಹುಟ್ಟಿದ ಮಗುಗೆ ಆಮೇಲೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಆಮೇಲೆ ಫೈನಲಿ ಹೋಗ್ಬಿಟ್ಟು ಹೊಂದ್ಕೊಳ್ಳೋದಕ್ಕೆಲ್ಲ ಆಗುತ್ತೆ, ಪ್ರಿಯಾಂಕಂಗೂ ಕೂಡ ಕಂಫರ್ಟಬಲ್ ಇರುತ್ತೆ ಅಂತ ಹೋಗ್ಬಿಟ್ಟು ಕ್ಯಾರಿ ಬ್ಯಾಗ್ನ ತೊಗೊಂಬಂದಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5:30ಗೆ ಪ್ರಿಯಾಂಕಂಗೆ ಎಬ್ಬರಿಸ್ಬಿಟ್ಟು ಅದೇನು ಹಾಸ್ಪಿಟಲ್ ಡ್ರೆಸ್ ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ತೆಗೆಸಿ ಅವಳನ್ನು ಕೂಡ ಫ್ರೆಶ್ ಅಪ್ ಮಾಡಿಸಿ, ಅಂದರೆ ಜಸ್ಟ್ ಟವಲ್ ಬಾತ್ನ ಮಾಡಿಸಿದ್ರು. ಅದಾದಮೇಲೆ ನಾವೇನು ಬಟ್ಟೆನ ತೊಗೊಂಬಂದಿರ್ತೀವಿ ಅದನ್ನು ಹಾಕಿಸ್ಬಿಟ್ಟು ಹೋಗಿದ್ದಾರೆ. 5:30ಗೆ ಬಂದುಬಿಟ್ರಲ್ಲ, ನಮಗೊಂಥರ ಇದೇನಪ್ಪ ಇಷ್ಟು ಬೆಳಗ್ಗೆ ಮಾಡ್ತಾರಾ ಅನ್ನೋ ಥರ ಅನಿಸ್ತು. ಬಟ್ ಓಕೆ, ಅದೊಂಥರ ಅವಳಿಗೂ ಕೂಡ ಆರಾಮ್ ಫೀಲ್ ಕೊಡುತ್ತೆ. ಆಮೇಲೆ ಅವಳು ಹಿಂದಿನ ದಿನ ಮಗುನ ಎತ್ಕೊಂಡಿರಲಿಲ್ವಲ್ಲ, ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದಾಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮಗುನ ಕೂಡ ಎತ್ಕೊಂಡು ಕೂತ್ಕೊಂಡಿದ್ದಾಳೆ. ಆಮೇಲೆ ಡಾಕ್ಟರ್ ಕೂಡ ಬಂದುಬಿಟ್ಟು ಅವಳನ್ನ ಚೆಕಪ್ ಎಲ್ಲ ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಒಂದು 10 o'clock ಹಾಗೆ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಇವಾಗ ನಡೆಸ್ತಾ ಇದ್ದಾರೆ. ನನ್ನ ತಂಗಿ ತುಂಬ ಕಷ್ಟಪಡ್ತಾಳೆ ಎದ್ದೇಳೋದಕ್ಕೆ ಅಂತ ಅಂದ್ಕೊಂಡೆ. ಬಟ್ ಅವಳು ಒಂದು ಸ್ವಲ್ಪ ಆರಾಮಾಗೇ ಎದ್ಲು. ಡಾಕ್ಟರ್ ಇದ್ರಲ್ವ, ಅವರು ಕೂಡ ಯಾವ ರೀತಿ ಎದ್ದೇಳಬೇಕು ಅಂತೆಲ್ಲ ನೀಟಾಗಿ ಹೇಳ್ಕೊಟ್ರು. ಸೊ ಇವಾಗ ಎದ್ಬಿಟ್ಟು ಅವಳು ವಾಕ್ ಮಾಡ್ತಾ ಇದ್ದಾಳೆ. ನಮಗೆ ಒಂದು ಸ್ವಲ್ಪ ಭಯ ಇತ್ತು, ಏನಪ್ಪ ಬೆಳಗ್ಗೆ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಇದ್ದೀವಿ, ಇನ್ನೂ ಮಂಜೋರು ಬೇರೆ ಬಂದಿಲ್ಲ, ನಾನು ಮತ್ತು ಮಮ್ಮಿ ಇಬ್ಬರು ಹೇಗೆ ಅವಳನ್ನ ಇಟ್ಕೊಂಡು ನಡೆಸೋದು ಅಂತ. ಯಾಕಂದರೆ ನನಗೆ ಡೆಲಿವರಿ ಟೈಮಲ್ಲಿ ನನಗೆ ನಿಜ ಬೆಳಗ್ಗೆ ಎದ್ದೇಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಸ್ಪಿಟಲಲ್ಲಿ. ಅದರಲ್ಲೂ ಆಪ್ರೇಷನ್ ಆದಮೇಲೆ ಫಸ್ಟ್ ವಾಕ್ ಏನಿರುತ್ತೆ ಅಲ್ಲ, ತುಂಬ ಪೇನ್ಫುಲ್ ಆಗಿರುತ್ತೆ. ನಾನು ಅದನ್ನೇ ಹೇಳ್ತಿದ್ದೆ ಪ್ರಿಯಾಂಕನ ಹತ್ರ, ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಬಟ್ ನೀನು ಅಷ್ಟೊಂದೇನು ಕಷ್ಟಪಡದಂತೆ ಆರಾಮಾಗೇ ಇದ್ದೆ, ನಂಗೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವಾಗ ಅವಳು ಎದ್ಬಿಟ್ಟು ಒಂದು 2 rounds ವಾಕ್ ಮಾಡಿಬಿಟ್ಟು ಬಂದಳು. ಅದಾದಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನೀವೇ ಎದ್ದು ವಾಕ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಹಾಗಾಗಿ ವಾಶ್ರೂಮ್ಗೆ ಎದ್ದಾಗೆಲ್ಲನೂ ಕೂಡ 1-2 round ವಾಕ್ ಮಾಡಿದ್ರೆ ಸಾಕು, ಆವಾಗ ನಿಮ್ಮ ಬಾಡಿ ಕೂಡ ಸ್ಟಿಫ್ ಆಗಿ ಇರುತ್ತೆ, ಆಮೇಲೆ ನಿಮಗೂ ಕೂಡ ಒಂದು ಸ್ವಲ್ಪ ಆರಾಮಾಗಿರುತ್ತೆ ಅಂತ ಹೇಳಿದ್ರು. ಅವಳು ಕೂಡ ಆಮೇಲೆ ತಿಂಡಿ ತಿಂದ್ಬಿಟ್ಟು ಇವಾಗ ಮಂಜೋರು ಬಂದರು ಅಂತ ಅಂದ್ಬಿಟ್ಟು ಮಂಜೋರ ಜೊತೆನೂ ಕೂಡ 1-2 round ವಾಕ್ ಮಾಡಿದ್ಲು. ಆಮೇಲೆ ಹೊರಗಡೆ ಎಲ್ಲ ಕೂಡ ಈ ವಿಸಿಟರ್ಸ್ ಎಲ್ಲ ಬರ್ತಾ ಇರ್ತಾರೆ, ಅಂದರೆ ಬೇರೆ ಪೇಷಂಟ್ಸ್ನೆಲ್ಲ ನೋಡೋದಕ್ಕೆ. ಸೊ ಹಾಗಾಗಿ ಆಮೇಲೆ ಒಳಗಡೆನೇ ವಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆನೇ ವಾಕ್ ಮಾಡಿದ್ಲು. ತಿಂಡಿಪೋತಿ ಆದ್ರೆ ಹೆಂಗೆ ಸೊ
ಸೊ ನಮ್ಮ ಅಪ್ಪಂಗಂತೂ ತುಂಬಾ ಖುಷಿ ಅಂತ ಹೇಳ್ಬೋದು ಮೊಮ್ಮಗ ಹುಟ್ಟಿರೋದು. ಅವರಂತೂ ದಿನ ಹೇಳೋರು ಯಾವಾಗ್ಲೂ ನೀನು ಗಂಡು ಮಗುನೇ ಆಗೋದು ನೋಡ್ಕೊತಾ ಇರು ಅಂತ. ಸೊ ಅದೇ ರೀತಿ ಗಂಡು ಮಗು ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿಲ್ವ ನಿನಗೆ, ನಾನು ಯಾವಾಗಲೂ ಹೇಳ್ತಿದ್ದೆ ತಾನೇ ಅಂತ ಅಂದ್ಬಿಟ್ಟು ಹೇಳೋರು. ಸೊ ಏನೋ ಫೈನಲಿ ನಮ್ಮ ಅಪ್ಪಂಗೂ ಕೂಡ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇವಾಗ ಉಷಾ ಅಕ್ಕ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ರು ಪ್ರಿಯಾಂಕಂಗೆ ಮತ್ತು ನಮಗೆಲ್ಲರಿಗೂ ಅಂತ. ಇವಾಗ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಬೆಳಗ್ಗೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿ ಕೊಟ್ಟು ಕಳಿಸಿದ್ರು. ಇಲ್ಲಿ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಕೂಡ ಇದ್ವಲ್ಲ, ಇನ್ನು ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ಕೊಂಬರೋದಕ್ಕಾಗತ್ತೆ. ಸೊ ಹಾಗಾಗಿ ನಮ್ಮ ಅಜ್ಜಿನೇ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಬೆಳಗ್ಗೆ. ಇನ್ನು ಮಧ್ಯಾಹ್ನ ಉಷಾಕ ಹಿಂದಿನ ದಿನ ಬಂದಾಗಲೇ ಹೇಳಿದರು ನಾನು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೊಂಬರ್ತೀನಿ ಅಂತ. ಸೊ ಅದಕ್ಕೆ ಉಷಾಕ ಅಡುಗೆ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಖುಷಿಯಾಯಿತು ಅವ್ರು ಅಡುಗೆ ಮಾಡಿಕೊಂಡು ಅಷ್ಟು ದೂರದಿಂದ ತೊಗೊಂಬಂದಿದ್ದು. ಇನ್ನು ಇವಾಗ ನಮ್ಮ ದೊಡ್ಡ ಮಾಮನ ಮಗಳು ಕೂಡ ಬಂದಿದ್ದಾಳೆ, ರಕ್ಷು, ಪಾಪುನ ನೋಡೋದಕ್ಕೆ. ಅವನು ಬಂದಿದ್ದ ತಕ್ಷಣ ಪಾಪುನ ನೋಡಿಬಿಟ್ಟು ತುಂಬ ಖುಷಿಪಟ್ಲು, ಎಷ್ಟು ಕ್ಯೂಟಾಗಿದೆ ಅಂತೆಲ್ಲ ಅಂದ್ಬಿಟ್ಟು. ನಾನು ಕೂಡ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಆಮೇಲೆ ಮಗುನ ಕೂಡ ಕೊಟ್ಟೆ. ತುಂಬ ಇಷ್ಟಪಟ್ಟರು, ತುಂಬ ಖುಷಿ ಆಯಿತು ಅಂತೆಲ್ಲ ಹೇಳಿದ್ರು. ಕ್ವಶನ್ ಇದೆ ಅದಕ್ಕೆ ಒಂದು ಟೈಪ್ ಕ್ವಶನ್ ಅಮ್ಮ ನೀವು ನಾನು ಇವ್ರಿಗೆ ಅನ್ಕೊಂಡೆ, ನಾನು ಅಕ್ಕ ಬಂದಿದ್ರು ಅಂದಲ್ಲ, ಇವ್ರು ಬಂದಿರ್ತಾರೆ, ನಾನು ಇವ್ರಿಗೆ ಅನ್ಕೊಂಡೆ. ನಮ್ಮ ಅಕ್ಕಂಗೆ ಪಾಪಗೆ ನಾನು ನೋಡ್ತಿರೋದು ನೋಡೋ ಕಡೆ ಸಾಗ್ಬಿಡುತ್ತೆ ಅಂತ. ಹಾಯ್ ಹಾಯ್, ಹೇಗಿದ್ದೀರಾ? ಆರಾಮ, ನೀವು ಹೇಗಿದ್ದೀರಾ? ಮೇಘ್ನಾ ಚೆನ್ನಾಗಿದ್ದೀನಿ. ಹಾಸ್ಪಿಟಲಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಚೈತ್ರ ಅಂತ ಅವ್ರ ಹೆಸರು. ಸೊ ಅವ್ರು ನಮ್ಮ ಮನೆ ಹತ್ರನೇ ಇರೋದಂತೆ. ಅವತ್ತಿನ ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಿಮ್ಮಿಂದ ನಾನು ಸಜೆಷನ್ ತಗೊಂಡಿದ್ದೀನಿ. ಆಕ್ಚುಲಿ ಹಾಸ್ಪಿಟಲ್, ನಾನು ಪ್ರೆಗ್ನೆಂಟ್ ಇವಾಗ. ಸೊ ಕ್ಲಿನಿಕ್ ಆಗಲಿ ಹಾಸ್ಪಿಟಲ್ ಆಗಲಿ ನಿಮ್ಮಿಂದ ರೆಫರೆನ್ಸ್ ತಗೊಂಡು ನಾನು ಬರ್ತಾ ಇದ್ದೀನಿ ಇಲ್ಲಿಗೆಲ್ಲ. ಅದು ಬ್ಲಾಗರ್ಸ್ ಇಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಗೋದ್ರಿಂದ ಬೇರೆ ವ್ಯೂವರ್ಸ್ಗೆ ಬರೀ ನಾವು ನೋಡೋದಷ್ಟೆಲ್ಲ ಇನ್ಫಾರ್ಮೇಶನ್ ಗೇನ್ ಆಗ್ತಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಓಕೆ, ಬಾಯ್ ಬಾಯ್. ಟೇಕ್ ಕೇರ್ ಪ್ರಿಯಾಂಕಾ. ಸೊ ಚೈತ್ರ ಅವ್ರನ್ನ ಮೀಟ್ ಮಾಡಿದ್ದು, ಮಾತಾಡಿಸಿದ್ದು ತುಂಬಾ ಖುಷಿ ಆಯಿತು. ಆಮೇಲೆ ಪ್ರಿಯಾಂಕಾ ಕೂಡ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಹಾಗಾಗಿ ಹೊರಗಡೆ ಹೋಗಿ 1-2 ರೌಂಡ್ ವಾಕ್ ಮಾಡ್ಬಿಟ್ಟು ಬಂದ್ಲು. ಆಮೇಲೆ ಅವಳಿಗೆ ತುಂಬಾ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ಡಾಕ್ಟರ್ ಹೇಳ್ತಿದ್ರು ಒಂದು ಸ್ವಲ್ಪ ಆ ಥರ ಪೇಯ್ನ್ ಇರುತ್ತೆ, ಆಮೇಲೆ ನೀವು ವಾಕ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ನಾವು ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿರ್ತೀವಿ, ಸೊ ಏನು ತಲೆ ಕೆಡಿಸ್ಕೊಳ್ಬೇಡಿ, ಸ್ಟಿಚ್ ಎಲ್ಲ ಏನು ಓಪನ್ ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ಅವ್ರು ಕೂಡ ಬಂದು ಧೈರ್ಯ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಇವಾಗ ಅಪ್ಪು ಪಾಪುನ ನೋಡೋದಕ್ಕೆ ಬಂದಲ್ವಾ, ಅಪ್ಪುನ ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಪಾಪು ಕೈ ಹಿಡ್ಕೊಂತು. ಅಪ್ಪು ಅಂತೂ ಫುಲ್ ಖುಷಿ ಆಗ್ಬಿಟ್ಟು, ಅದಕ್ಕೆ ನೋಡು ಮಮ್ಮಿ ಪಾಪು ಕೈ ಹಿಡ್ಕೊಂಡಿದೆ ನಂದು ಅಂತ ಅಂದ್ಬಿಟ್ಟು. ಸೊ ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಕೆಳಗಡೆ ಇಡು, ಇಲ್ಲಿ ಬಾಯಿಲಿ ಇಪ್ಪ, ಇಲ್ಲಿ ಅಲ್ಲೆಲ್ಲ ಇಪ್ಪಡ ಚಿಂಟು. ಸೊ ಆವತ್ತಿನ ದಿನ ನನಗೂ ಯಾಕೋ ತುಂಬಾ ಸುಸ್ತಾಗ್ತಾ ಇತ್ತು. ಸದ್ಯ ಮಲ್ಕೊಂಡ್ಬಿಟ್ರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ನಾನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.